ಯಾಕೋ ನಾನು ಇದ್ರ ಬಗ್ಗೆ ಈಗಲೇ ಮಾತನಾಡಿ ಪ್ರತಿಷ್ಠೆ ಅಥವಾ ಇದರಲ್ಲಿ ರಾಜಕಾರಣ ಅದನ್ನ ನಾನು ತರಲಿಕ್ಕೆ ಬಯಸೋದಿಲ್ಲ. ಇದು ನನ್ನ ಸ್ವಾಭಿಮಾನ ಪ್ರಶ್ನೆ. ಹೆಣ್ಮಕ್ಳು ಮೇಡಮ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅವರು ಕೂಡ ಪರಿಷತ್ ಕಾರ್ಯದರ್ಶಿಯವರಿಗೆ ಪತ್ರ ಬರೆದಿದ್ದಾರೆ ಮಾಜರ್ ಮಾಡೋ ವಿಚಾರಕ್ಕೆ ಮತ್ತು ಅಲ್ಲಿ ಆಡಿಯೋ ಅದರಿಂದ ಇದುವರೆಗೂ ಕೂಡ ಯಾವುದೇ ರೀತಿ ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ ಅಂತ. ಅದನ್ನ ಮಾಡ್ಲಿಕ್ಕೆ ಮಾಜರ್ ಮಾಡ್ಲಿಕ್ಕೆ ಪೊಲೀಸ್ ಅಧಿಕಾರ ಇಲ್ಲ. ಇದು ಕಂಪ್ಲೇಂಟ್ ಆಗಿ ನಿಮ್ಗೆ ಸ್ವಲ್ಪ ಒಂದು ಹಂತದಲ್ಲಿ ಹಿನ್ನಡೆ ಏನ್ ಹೇಳ್ತೀರಿ? ಹಿನ್ನಡೆ ಮುನ್ನಡೆ ಬಗ್ಗೆ ನಾನು ಕಾನೂನು ಚೌಕಟ್ಟು ಸಭಾಪತಿಗಳಿದ್ದಾರೆ. ಕಾನೂನು ಚೌಕಟ್ಟಿನಲ್ಲಿ ಏನೇನು ಸಭಾಪತಿಗಳಿದ್ದಾರೆ, ಅವ್ರೇನು ಅವ್ರು ಮಾಡ್ತಾರೆ. ನನಗೆ ಅನ್ಯಾಯ ಆಗಿರೋದ್ರ ವಿರುದ್ಧ ತಾವೆಲ್ಲರೂ ಕೂಡ ನನ್ನ ಪರವಾಗಿ ನಿಂತ್ಕೊಳ್ರಿ ಅಂತ ಕೇಳಲಿಕ್ಕೆ ಬಯಸ್ತೇನೆ. ಒಂದ್ ಹೆಜ್ಜೆ ನಿಮ್ಗೆ ಹಿನ್ನಡೆ ಆಯ್ತು, ಒಂದ್ ಹೆಜ್ಜೆ ಮುನ್ನಡೆ ಆಯ್ತು. ಇದು ಮುನ್ನಡೆ ಹಿನ್ನಡೆ ಪ್ರಶ್ನೆ ಅಲ್ಲ. ಇದು ಇಡೀ ಮಹಿಳಾ ಕುಲಕ್ಕೆ ಆದಂತ ಅನ್ಯಾಯದ ಬಗ್ಗೆ ನಾನು ಪ್ರತಿಭಟಿಸ್ತಾ ಇದ್ದೀನಿ. ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತ ದಯಮಾಡಿ ಕೇಳಿ. ರಾ ಫುಟೇಜಸ್ ಬೇಕಾಗಿಲ್ಲ ಅಂತ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ಬೇಕು. ಈಗ ಇನ್ವೆಸ್ಟಿಗೇಷನ್ ಶುರು ಆಗಿದೆ. ಸೊ ಇದ್ರಲ್ಲಿ ತಾರ್ಕಿಕ ಅಂತ್ಯಕ್ಕೆ ಬರುತ್ತೋ ಇನ್ನೇನಾದ್ರೂ ಆಗುತ್ತೋ ತಾವು ಇಲ್ಲೇ ಇರ್ತೀವಿ, ನಾವು ಇಲ್ಲೇ ಇರ್ತೀವಿ. ಅದು ತನಿಖೆ ಹಂತದಲ್ಲಿ ಮೇಡಮ್, ಈಗ ಸಿಟಿ ರವಿ ಅವರು ರಾಜಭವನದ ಕದ ತಟ್ಟಿದ್ದಾರೆ. ಇದ್ರ ಬಗ್ಗೆ ಅಂದ್ರೆ ಪೊಲೀಸರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ನಾನು ಇದ್ರ ಬಗ್ಗೆ ಏನು ಮಾತನಾಡೋದಿಲ್ಲ. ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ತನಿಖೆ ಪ್ರಾರಂಭ ಆಗಿದೆ, ತನಿಖೆ ಆಗ್ತಾ ಇದೆ. ತನಿಖೆ ಆದ್ಮೇಲೆ ಸತ್ಯಾಸತ್ಯತೆ ಹೊರಗಡೆ